ಹರಕೆ ಎಂದರೇನು? ಹರಕೆ ಎಂದರೆ ದೇವರ ಮುಂದೆ ಮನಸಾರೆ ಒಂದು ಬೇಡಿಕೆ ಇಟ್ಟು, ನನ್ನ ಕೆಲಸ ಆದರೆ ನಾನು ಈ ಕೆಲಸ ಮಾಡ್ತೀನಿ ಎಂದು ಕೊಡುವ ವಚನ. ಉದಾಹರಣೆಗೆ, ದೇವಸ್ಥಾನಕ್ಕೆ ಹೋಗುವುದು, ದೀಪ ಹಚ್ಚುವುದು, ಉಪವಾಸ ಮಾಡುವುದು, ಅನ್ನದಾನ ಮಾಡುವುದು, ಕೂದಲು ಸಮರ್ಪಣೆ ಮಾಡುವುದು ಅಂದರೆ ಮುಡಿ ಕೊಡುವುದು, ವಿಶೇಷ ಪೂಜೆ ಮಾಡಿಸುವುದು ಇವೆಲ್ಲ ಹರಕೆಯ ರೂಪಗಳು. ನಮ್ಮ ಹಿರಿಯರು ಹೇಳೋದು ಏನಂದರೆ, ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದ ಹರಕೆ ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಹರಕೆ ತೀರಿದ ನಂತರ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಒಳ್ಳೆಯದು ಎಂದು ನಂಬಲಾಗಿದೆ. ನಿಜವಾದ ಭಕ್ತಿಯಿಂದ ಮಾಡಿದ ಹರಕೆ ಒಂದು ದಿನ ದೇವರ ಕೃಪೆಯಿಂದ ಖಂಡಿತವಾಗಲೂ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ. ಹರಕೆ ತೀರಲು ಕಾರಣಗಳೇನೆಂದರೆ, ನೀವು ದೇವರಿಗೆ ಹರಕೆ ಕಟ್ಟಿದ್ದೀರಾ, ಆದರೆ ಇನ್ನೂ ಅದು ನೆರವೇರುತ್ತಿಲ್ವಾ? ಹಾಗಾದರೆ ಇದರ ಹಿಂದೆ ಇರಬಹುದಾದ ಕೆಲವು ಕಾರಣಗಳನ್ನು ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾವು ಸಂಕಷ್ಟದಲ್ಲಿ ದೇವರ ಮುಂದೆ ಹರಕೆ ಕಟ್ಟುತ್ತೇವೆ. ಆದರೆ ಕೆಲವೊಮ್ಮೆ ತುಂಬ ದಿನವಾದರೂ ಹರಕೆ ತೀರಿಸುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ನಮ್ಮ ಹಿರಿಯರು ಹೇಳಿರುವ ಕೆಲವು ಆಧ್ಯಾತ್ಮಿಕ ಕಾರಣಗಳಿವೆ. ಅವು ಏನಪ್ಪ ಅಂದರೆ, ಮೊದಲನೇದಾಗಿ ನೋಡೋಣ ಅಂದರೆ, ಭಕ್ತಿ ಇದ್ದರೂ ಮನಸ್ಸಿನಲ್ಲಿ ಅನುಮಾನ ಇರುವುದು. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದಿದ್ದರೆ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಮತ್ತು ಎರಡನೇ ಕಾರಣ ಏನಪ್ಪ ಅಂದರೆ, ಹರಕೆ ತೀರಿದ ನಂತರ ಮರೆತು ಬಿಡುವುದು. ನಮ್ಮ ಕೆಲಸ ಆಯ್ತಲ್ಲ, ಇನ್ನೇನು ಬಿಡಪ್ಪ ಅಂತ ಮರೆತು ಬಿಡೋದು. ಕೆಲವರು ಕೆಲಸ ಆದಮೇಲೆ ದೇವರಿಗೆ ಕೊಟ್ಟ ಮಾತನ್ನೇ ಮರೆತು ಬಿಡ್ತಾರೆ. ಹಾಗೆ ಮರಿಬಾರ್ದು ಫ್ರೆಂಡ್ಸ್. ಮೂರನೇ ಕಾರಣ ಏನು ಅಂದರೆ, ಹಿರಿಯರು ಆಶೀರ್ವಾದ ಇಲ್ಲದೆ ಇರುವುದು. ಅಂದರೆ ದೊಡ್ಡವರು ಚಿಕ್ಕವರು ಅಂದಿರ ತಾಯಿ ತಂದೆ ಮಾತಿಗೆ ಬೆಲೆ ಕೊಡದೆ ಅವ್ರ ಮನಸ್ಸಿಗೆ ನೋವುಂಟು ಮಾಡುವುದು. ತಂದೆ ತಾಯಿ ಮನಸ್ಸಿಗೆ ನೋವು ಕೊಡೋದ್ರಿಂದ ಜೀವನದಲ್ಲಿ ಅಡಚಣೆ ಬರುತ್ತದೆ ಎಂದು ಹೇಳುತ್ತಾರೆ. ನಾಲ್ಕನೇ ಕಾರಣ ಏನಪ್ಪ ಅಂದರೆ, ಅನ್ಯಾಯದಾನ ಅಥವಾ ಕೆಟ್ಟ ಕೆಲಸ. ಇತರರಿಗೆ ಮೋಸ ಮಾಡಿ ದೇವರ ಕೃಪೆ ಪಡೆಯಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ. ಐದನೇ ಕಾರಣ ಏನಪ್ಪ ಅಂದರೆ, ತಾಳ್ಮೆ ಇಲ್ಲದೇ ಇರುವುದು. ಏನಪ್ಪ ನಾವು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಕೆಲವೊಮ್ಮೆ ನಾವು ದೇವರ ಹತ್ರ ತಾಳ್ಮೆ ಕಳ್ಕೊಂಡು ನಡ್ಕೊಳ್ಳೋದು. ಸರಿಯಾದ ಸಮಯಕ್ಕೆ ಕಾಯದೇ ಇರುವುದು. ಸ್ನೇಹಿತರೆ, ಹರಕೆ ಅಂದರೆ ಕೇವಲ ಬೇಡಿಕೆ ಅಲ್ಲ, ಅದು ಶುದ್ಧವಾದ ಭಕ್ತಿ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿನ ಸಂಕೇತ. ನಿಜವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಒಳ್ಳೆ ಕೆಲಸ ಮಾಡಿ, ದೇವರು ಸರಿಯಾದ ಸಮಯದಲ್ಲಿ ನಿಮ್ಗೇನು ಕೊಡಬೇಕೋ ನಿಮ್ಮ ಕೋರಿಕೆಯನ್ನು ಖಂಡಿತ ಕೇಳುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಹರಕೆ ಮಾಡ್ಕೊಂಡಿದ್ರೆ ಯಾವ ಹರಕೆ ಮಾಡಿ ಮರ್ತಿದ್ದೀರಾ ಅಂದ್ಬಿಟ್ಟು ಇವಾಗಲೇ ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.